ಶ್ರೀಮಾತ್ರೇ ನಮಃ. ಜಗದೀಶ್ವರಿ. ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಶವಾರೂಢಂ ಮಹಾಭೀಮಂ ಘೋರದಂಷ್ಟ ಹಸುನ್ಮುಖಿಂ ಚತುರ್ಭುಜಂ ಖಡ್ಗಮುಂಡವರಭಯಕರಾಂ ಶಿವಾಂ ಮೃಂಡಮಾಲಾಧರಂ ದೇವಿ ಲಲಾಜಿಹ್ವಂ ದಿಗಂಬರಂ ಹೇವಂ ಸಂಚಿತಾ ಹೇತ್ಕಾಳಿ ಸ್ಮಶಾನಾಲಯವಾಸಿನಿ. ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ, ಬೆಂಗಳೂರು ಗ್ರಾಮಾಂತರ. ಈ ಕ್ಷೇತ್ರ ಇರೋಂಥದ್ದು ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಗ್ರಾಮದಲ್ಲಿ. ಇದು ಕಾಳಭದ್ರಕಾಳೆಮ್ಮನವರ ಒಂದು ದಿವ್ಯ ಶಕ್ತಿಪೀಠ. ಈ ಶಕ್ತಿಪೀಠ 35 ವರ್ಷಗಳಿಂದ ಅನನ್ಯ ಭಕ್ತಿಯಿಂದ ಸಹಸ್ರಾರು ಜನ ಈ ಕ್ಷೇತ್ರದಲ್ಲಿ ಬಂದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡು ಹೋಗಿರುವಂಥ ಒಂದು ಪವಿತ್ರವಾದ ಒಂದು ಸ್ಥಾನ, ಒಂದು ಶಕ್ತಿಪೀಠ. ಇದೇನು ಹೊಸದೇನಲ್ಲ, 35 ವರ್ಷಗಳ ಇತಿಹಾಸ. ಲಕ್ಷಾಂತರ ಜನ ಈ ಕ್ಷೇತ್ರದಲ್ಲಿ ಬಂದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡು ಹೋಗಿರುವಂಥದ್ದು. ಅಮ್ಮನ ಕಡೆಯಿಂದ, ಜಗನ್ಮಾತೆಯವರಿಂದ ಆಗದೇ ಇರೋಂಥ ಕೆಲಸಗಳಿಲ್ಲ. ಅದು ಹೇಳ್ತಾ ಹೋದರೆ ಬೇಕಾದಷ್ಟು ಇದೆ. ಹಂಗಾಗಿ ಈ ಕ್ಷೇತ್ರ ತುಂಬ ಅದ್ಭುತವಾದ ಒಂದು ಶಕ್ತಿ ತುಂಬಿರೋಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕಾಳಭದ್ರಕಾಳೆಮ್ಮನವರು 35 ವರ್ಷದ ನೆಲೆಯಾಗಿದ್ದು, ಈಗ ಇಲ್ಲಿ ಕಾಣಿಸ್ತಾ ಇರೋಂಥ ಒಂದು ಜಗನ್ಮಾತೆ ಕಾಳರಾತ್ರಿ ಅಮ್ಮನವರು. ಈ ಕಾಳರಾತ್ರಿ ಅಮ್ಮನವರ ಒಂದು ವಿಶಿಷ್ಟತೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಬೇಕು. ಯಾವ ಮಾನವನಿಗೆ ಪ್ರಪಂಚದಲ್ಲಿ ಈ ಕಲಿಯುಗದಲ್ಲಿ ಎಲ್ಲ ರೀತಿಯಾದ ಮೋಸ, ತಟಪಟ, ಅನ್ಯಾಯ, ಅಕ್ರಮಗಳಿಂದ ಕೂಡಿರೋಂಥ ಈ ಜಗತ್ತಲ್ಲಿ ಈ ತಾಯಿ ಹತ್ರ ಬಂದು ಒಂದು ಹೋಮ ಆಗಲಿ, ಅಥವಾ ಒಂದು ಕಾಳರಾತ್ರಿ ಪ್ರಯೋಗ ಆಗಲಿ, ಅಥವಾ ಒಂದು ಪೂಜೆ ಆಗಲಿ, ಒಂದು ಪ್ರದಕ್ಷಿಣೆ ಆಗಲಿ, ಯಾವುದೇ ಒಂದು ಸೇವೆ ಮಾಡಿ ಅವಳಲ್ಲಿ ಮೊರೆ ಹೋಗಿದ್ದೆ ಸತ್ಯ ಆದರೆ ಅಂದ್ಕೊಂಡಿದ್ದ ಕಾರ್ಯಗಳಲ್ಲಿ ಸುಗಮವಾಗಿ ತಂದು ದಡ ಸೇರಿಸಂಥ ಒಂದು ತಾಯಿ. ಈಗ ಉದಾಹರಣೆಗೆ ನಿನ್ನೆ 3 ದಿನದಲ್ಲಿ, ಬರೀ 3 ದಿವಸ ಆಗಿದೆ ಅಷ್ಟೇ, ಇಲ್ಲೇ ವೈಟ್ ಫೀಲ್ಡಿಂದ ಅವ್ರು ಬಂದಿದ್ದರು. ಅವರಿಗೆ ಸುಮಾರು ಒಂದು 2.5 ಲಕ್ಷ ರೂಪಾಯಿ ತಗೊಂಡು ಮೋಸ ಮಾಡಿ 1 ವರ್ಷದಿಂದ ಅಲಸಿದ್ರಂತೆ. ಅವ್ರನ್ನ ಕರೆಸ್ತೀವಿ ನೆಕ್ಸ್ಟ್ ಇದರಲ್ಲಿ. ಅವರು ಬೆಳಗ್ಗೆ ಬಂದು ತಾಯಿ ಹತ್ರ ಸಂಕಲ್ಪ ಸಿದ್ಧಿ ಕಲಶ ಕಟ್ಟಿ ಜಗನ್ಮಾತೆ ಹತ್ರ ಮೊರೆ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗಿದ್ದಷ್ಟೇ. ಮತ್ತೆ ಅವನು ಬೆಳಗ್ಗೆ ವಾಪಸ್ ಬಂದಾಗ ನಮಗೆ ಹತ್ರ ಹೇಳಿದ, ಗುರುಗಳೇ ಇಲ್ಲಿ ಬಂದು ಇದೇ ಪ್ರಥಮ ನಾನು ದರ್ಶನ ಮಾಡಿದ ತಾಯಿನ 2.5 ವರ್ಷಗಳಿಂದ ನಮಗೆ ಹಲಸಿದ್ದು ಒಂದು ಹಣ ಇಲ್ಲಿಂದ ಹೋಗಿದ ತಕ್ಷಣ ಸಂಜೆ 5 ಗಂಟೆಗೆ ಅವನೇ ಫೋನ್ ಮಾಡಿ ತಂದು ಮನೆ ಹತ್ರ ಕೊಟ್ಟ ಅಂತ ಹೇಳಿ ನನಗೂ ತುಂಬ ಆನಂದ ಆಯಿತು. ಮತ್ತು ಇನ್ನೊಬ್ಬರು ತುಮಕೂರು ಕಡೆಯವರು, ಅವರು ಚಿಕ್ಕಬಳ್ಳಾಪುರದಲ್ಲಿ ಒಂದು ಕೆಲಸ ಆಗಬೇಕಾಗಿತ್ತು. ಅದು ಸುಮಾರು 2-3 ವರ್ಷಗಳಿಂದ ಆಗದೇ ಇರೋಂಥ ಕೆಲಸ. ಬೆಳಗ್ಗೆ ಬಂದರು, ಸಂಜೆ ಬೆಳಗ್ಗೆ ಬಂದು ದರ್ಶನ ಮಾಡಿ ಸಂಕಲ್ಪ ಸಿದ್ಧಿ ಕಲಶ ಕಟ್ಟಿ ತಾಯಿ ಪ್ರದಕ್ಷಿಣೆ ಮಾಡಿ ಒಂದು ಫಲಪ್ರಸಾದ ಅನುಗ್ರಹ ಮಾಡಿಸ್ಕೊಂಡು ಹೋಗಿದ್ದಷ್ಟೇ. ಸಂಜೆ ಮತ್ತೆ 6 ಗಂಟೆಗೆ ವಾಪಸ್ ಬಂದರು ಅವ್ರ ಸ್ನೇಹಿತರು. ಬಂದಾಗ ಯಾಕಪ್ಪ ಮತ್ತೆ ಬಂದಿದ್ದೀಯ ಅಂತ ಕೇಳಿದಾಗ, ನನಗೆ ಚಿಕ್ಕಬಳ್ಳಾಪುರದಲ್ಲಿ ಇಂಥ 3 ವರ್ಷದಿಂದ ಒಂದು ಕೆಲಸ ಆಗಬೇಕಾಗಿತ್ತು, ಅದು ಈಗಲೇ ಅಮ್ಮನವರ ಅನುಗ್ರಹ ಪಡೆದು ಹೋಗಿದ ತಕ್ಷಣ ಅವರೇ ಕರೆದು ಅದನ್ನು ವ್ಯವಸ್ಥೆ ಮಾಡಿಕೊಟ್ರು ಗುರುಗಳೇ. ಅದಕ್ಕಾಗಿ ಈ ಸನ್ನಿಧಿಯಲ್ಲಿ ಇವತ್ತು ರಾತ್ರಿ ಮಲಗಿ ಬೆಳಗ್ಗೆ ಅಭಿಷೇಕ ಅರ್ಚನೆ ಮಾಡಿಸಿ ನಾನು ಒಂದು ಸೇವೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ಬಂದಿದ್ದರು. ಹಾಗೆ ಇಲ್ಲಿ ಮನಸ್ಸಿನ ಸಂಕಲ್ಪ ಸಿದ್ಧಿ ಕಲಶವನ್ನು ಕಟ್ಟಿ ಎಲ್ಲ ಅಮ್ಮನವರು, ಕಾಳರಾತ್ರಿ ಇದ್ದಾರೆ, ಕಾಳಭದ್ರಕಾಳಿ ಇದ್ದಾರೆ, ಇಲ್ಲಿ ಈ ಕ್ಷೇತ್ರದಲ್ಲಿ ಮಹಾದುರ್ಗೆ ಇದ್ದಾರೆ, ಚೌಡೇಶ್ವರಿ ಇದ್ದಾರೆ, ಮತ್ತು ರಕ್ತಕಾಟೀರಮ್ಮ 58 ಅಡಿ ಭವ್ಯ ಸುಂದರ ಮೂರ್ತಿ ಭದ್ರಕಾಳಿಯಮ್ಮನವರಿದ್ದಾರೆ. ಈ ತಾಯಿಗಳ ದರ್ಶನ ಮಾಡಿ ಮನೆಗೆ ಹೋದರೆ ಸಾಕು, ಅವ್ರು ಅಂದ್ಕೊಂಡಿದ್ದ ಕೆಲಸಗಳಲ್ಲಿ ಯಾವುದೇ ಸಂಶಯ ಇಲ್ಲದೆ ಕೈ ಸೇರುತ್ತೆ. ಎಂಥೋ ರೋಗ ಇರಲಿ, ಎಂಥೋ ಮಾಟ ಮಂತ್ರ, ಭೂತ ಪ್ರೇತ ಪಿಶಾಚಿ ಬಾಧೆಗಳಿರಲಿ, ಎಂಥೋ ಭಯಾನಕ ಶತ್ರುಗಳು ಕಾಟ ಇದ್ದರೂ ಸಹ ತಾಯಿ ದರ್ಶನ ಸಾಕು, ಇನ್ನೇನು ಬೇಡ. ತಾಯಿ ದರ್ಶನ ಮಾಡಿ ಅವ್ರಿಗೆ ಪ್ರದಕ್ಷಿಣೆ ಮಾಡಿ ಇಲ್ಲಿ ಒಂದು ಕಾಯಿ ನಿವಾಳಿಸಿ ಹೊಡೆದ್ರೆ ಸಾಕು, ಒಂದು ನಿಂಬೆಹಣ್ಣು ನಿವಾಳಿಸಿ ಹೊಡೆದ್ರೆ ಸಾಕು, ಅಷ್ಟೊಂದು ಎನರ್ಜಿ ತುಂಬಿ ನಿಂತಿರೋಂಥ ಒಂದು ಜಗನ್ಮಾತೆ ಕಾಳರಾತ್ರಿ. ಎಲ್ಲ ರಾಕ್ಷಸನೆಲ್ಲ ಸಂಹಾರ ಮಾಡಿ ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ಶೂಲಪಾಣಿಯಾಗಿ ನಿಂತಿರೋಂಥ ಈ ಜಗನ್ಮಾತೆ ದರ್ಶನ ಮಾತ್ರದಿಂದ ಸಾಕು. ಅವ್ರು ನೋಡ್ತಾ ಇದ್ರೇ ಅರ್ಥವಾಗುತ್ತೆ ತಾಯಿ ಅನುಗ್ರಹ ಎಂಥ ಕಠಿಣ ಸಮಸ್ಯೆಗಳು ಇಲ್ಲಿ ಬಗೆಯಿರ್ತವೆ, ಪರಿಹಾರ ಆಗ್ತವೆ. ಹಾಗಾಗಿ ಕ್ಷೇತ್ರದಲ್ಲಿ ಬಂದಂಥ ಎಲ್ಲ ಮಕ್ಕಳಿಗೂ ಒಂದು ಸದ್ಭಕ್ತಿ ಸದ್ಗುಣ ಕೊಟ್ಟು ಅನುಗ್ರಹಿಸಿ ತಾಯಿ ಕೈ ಹಿಡಿದು ಕಾಪಾಡಲಿ ಅಂತೇಳಿ ನಾನು ಈ ಮೂಲಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ ಸರ್. ನಮಸ್ತೆ. ಎಷ್ಟನೇ ಬಾರಿ ಇಲ್ಲಿ ಬರ್ತಾರೆ? ನಾವು ಸರ್ ಸುಮಾರು ಬಾರಿ ಬಂದಿದ್ದೀವಿ. ಇತ್ತೀಚೆಗೆ ಸ್ವಲ್ಪ ದಿನ ಗ್ಯಾಪ್ ಆಯಿತು, ನಮ್ಮದೊಂದು ಕೆಲಸದ ಬ್ಯುಸಿಯಿಂದ ಗ್ಯಾಪ್ ಆಯಿತು. ಈಗಾಗಲೇ ಸುಮಾರು 3-4 ವರ್ಷಗಳ ಹಿಂದೆ ನಾನು ಇಲ್ಲಿ ಬರ್ತಾಯಿದ್ದೆ. ಗುರುಗಳನ್ನು ಭೇಟಿ ಮಾಡಿ
ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದೆ. ಹಂಗಾಗಿ ನನಗೆ ತುಂಬ ಹೆಲ್ತ್ ಅಪ್ಸೆಟ್ ಆಗಿತ್ತು. ಅಂದರೆ ಯಾವ ಥರ ಅಂದರೆ ಹಾಸ್ಪಿಟ್ಲ್ಗಳಿಗೆ ಹೋದರೂ ಅದು ವಾಸಿ ಆಗಲೇ ಇರ್ತಕ್ಕಂಥ ಒಂದು ಆ ಥರ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಒಂದು ಕಾಲು ಬಂದು ಒಂದು ಈ ಸೈಜ್ ಒಂದೊಂದು ಕಾಲು ನಮ್ಮ ಕಾಲು ಆ ಥರ ಒಂದು ತುಂಬ ಸಮಸ್ಯೆ ಇತ್ತು. ಹಂಗಾಗಿ ಗುರುಗಳ ಹತ್ರ ಬಂದಾಗ, ದೇವ್ರ ದರ್ಶನಕ್ಕೆ ಅಂತ ಬಂದಾಗ ಗುರುಗಳು ನೋಡಿ ಏನಮ್ಮ ನಿಮ್ಮ ಸಮಸ್ಯೆ ಅಂತ ಕೇಳಿದಾಗ, ನನ್ನ ಗುರುಗಳಿಗೆ ಸರ್ ಹಿಂಗಾಗಿದೆ ಸ್ವಾಮಿ ಅಂತ ಹೇಳಿದಾಗ, ನೋಡೋಣ ನಮ್ಮ ಕೈಲಾಗದು ಭಗವಂತನ ಇಚ್ಛೆ, ನನ್ನ ಕೈಲಾಗಿದ್ದು ಪ್ರಯತ್ನ ಮಾಡ್ತೀನಮ್ಮ ಅಂತ ಹೇಳಿ ಈಗಾಗಲೇ ಒಂದು 5 ವರ್ಷದಿಂದ ನನಗೆ ಒಂದು ಆರೋಗ್ಯ ಸಮಸ್ಯೆ ಇದ್ದು ಅವರು ವಾಸಿ ಮಾಡಿದ್ರು. ತುಂಬ ಪ್ರಯತ್ನ ಪಟ್ಟು ಸ್ವಾಮಿ ಕೃಪೆಯಿಂದ ನನಗೆ ವಾಸಿ ಮಾಡಿದ್ರು. ಅವತ್ತು ಅವ್ರು ಉಳಿಸಿದ್ದ ಒಂದು ಜೀವ ಇವತ್ತು ನಾನೊಂದು 100 ಜನಕ್ಕೆ ಒಂದು ಆಶ್ರಯ ಆಗಿದ್ದೀನಿ. ಒಂದು ವೃದ್ಧಾಶ್ರಮ ನಡೆಸ್ತಾ ಇದ್ದೀನಿ. ಮತ್ತೆ ಮೊನ್ನೆ ಬುಧವಾರ ಇದು ಮತ್ತೆ ಪುನರ್ಜೀರ್ಣ ಆಗಿ ಒಂದು ಸ್ಥಾಪನೆ ಆಯಿತು ಅಂತ ಗೊತ್ತಾಯಿತು. ನಾನು ಗುರುಗಳು ನೋಡಲೇಬೇಕು ಅಂಥೇಳಿ ಒಂದು ಆಶ್ರಮಕ್ಕೆ ಇಲ್ಲಿಂದ ಒಂದು ಸ್ವಲ್ಪ ಹೆಚ್ಚಿಗೆ ಒಂದು ಉಪಹಾರನ ಮಾಡಿಸಿ, ಒಂದು ಸಿಹಿಯನ್ನು ಮಾಡಿಸಿ ಅನಾಥರು ಕೊಟ್ಟು ಬನ್ನಿ ಅಂತ ಹೇಳಿ ಕಳಿಸಿದ್ರು. ಹಂಗಾಗಿ ದೇವಸ್ಥಾನದಿಂದ ಒಂದಿಬ್ಬರು ಬಂದು ಆಶ್ರಮದಲ್ಲಿ ಎಲ್ಲರಿಗೂ ತಾಯಿ ಪ್ರಸಾದವನ್ನು ಕೊಟ್ಟು ಬಂದರು. ಹಂಗಾಗಿ ತಕ್ಷಣ ನಾನು ಹೋಗಬೇಕು ಅಂತೇಳಿ ಇವತ್ತು ಬಂದು ಗುರುಗಳು ಭೇಟಿ ಮಾಡಬೇಕು, ಹಾಗೆ ತಾಯಿ ಆಶೀರ್ವಾದ ಪಡ್ಕೋಬೇಕು ಅಂತ ಬಂದಿದ್ದೀನಿ. ಈಗ ನಾನು ತುಂಬ ಆರೋಗ್ಯವಾಗಿದ್ದೀನಿ. ಗುರುಗಳ ಒಂದು ಆಶೀರ್ವಾದ, ಭಗವಂತನ ಒಂದು ಆಶೀರ್ವಾದದಿಂದ ನಾನು ತುಂಬ ಚೆನ್ನಾಗಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿ ಆಶೀರ್ವಾದ ಪಡ್ಕೋಬೇಕು ಗುರುಗಳ ಸಲಹೆಯಿಂದ ಅಂತೇಳಿ ನಾನು ಜನಗಳಲ್ಲಿ ಮನವಿ ಮಾಡ್ಕೊತೀನಿ. ನೀವೇನು ಹೇಳ್ತಾ ಇದ್ದೀರಾ ಅಂದರೆ ಭಕ್ತಿಯಿಂದ ಬಂದರೆ ತಾಯಿ ಕೈ ಹಿಡಿತಾರೆ. ಹೌದು, ಅವತ್ತಿನ ದಿನ ನಾನು ಗುರುಗಳು ಬನ್ನಿ ಅಂತ ನಮ್ಮನೆಗೆ ಬಂದೇನು ಕರೆದಿಲ್ಲ. ದೇವರ ಭಕ್ತಿಯಿಂದ ದೇವರ ಪೂಜೆಗೆ ಅಂತ ನಾನು ಬಂದಿದ್ದು. ತಾಯಿ ನಂಬಿ ಬರಬೇಕು, ತಾಯಿ ನಂಬಿ ಅಂತ ಬಂದೆ. ಹಂಗಾಗಿ ನನ್ನ ಸಮಸ್ಯೆ ಸ್ವಾಮಿಗಳ ಹತ್ರ ಹೇಳ್ಕೊಂಡೆ, ಹಿಂಗೆ ಆರೋಗ್ಯ ನನಗೆ ಹಾಸ್ಪಿಟ್ಲಿಗೆ ಹೋದರೂ ಕೂಡ ನನಗೆ ಅದು ವಾಸಿ ಆಗ್ತಾಯಿಲ್ಲ ಸ್ವಾಮಿ, ಈ ಥರ ಆಗಿದೆ ಪರಿಸ್ಥಿತಿ ಅಂತ ಹೇಳಿದಾಗ ದೇವರ ಒಂದು ಆಶೀರ್ವಾದದಿಂದ ಸ್ವಾಮಿಗಳು ಕೊಟ್ಟಂಥ ಒಂದು ಚಿಕಿತ್ಸೆ ಇವಾಗ ನಾನು ಚೆನ್ನಾಗಿರೋದಕ್ಕೆ ಇವತ್ತು ಮತ್ತೆ ನಾನು 3 ವರ್ಷದ ಹಿಂದೆ ಬಂದವಳು ಮತ್ತೆ ಬಂದು ಸ್ವಾಮಿ ನೀವು ಉಳಿಸಿ ಜೀವ ಅಂತೇಳಿ ಸ್ವಾಮಿಗಳಿಗೆ ಹೇಳಿದಾಗ ಅವ್ರಿಗೂ ಎಲ್ಲೋ ಒಂದು ಖುಷಿ ಆಯಿತು. ಭಗವಂತನ ಆಶೀರ್ವಾದ ನಮಗೂ ಇದೆ ಅಂತೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಗುರುಗಳು ಈಗ ಮೇಡಮ್ ಹೇಳಿದ್ರು 5 ವರ್ಷಗಳ ಹಿಂದೆ ನನ್ನ ಕಾಲು ಊದ್ಕೊಂಡಿತ್ತು ಅಂತ. 5 ವರ್ಷಗಳಿಂದ ನೀವು ಒಂದು ಪವಾಡ ಮಾಡಿದ್ದೀರಾ ಅಂತ ಅವರು ಹೇಳ್ತಿದ್ದಾರೆ ಗುರುಗಳು. ನಾನು ಅಂತ ಹೇಳಕ್ಕೆ ನಾನ್ಯಾರು ಅಲ್ಲ. ನನ್ನ ಒಳಗಿರೋಂಥ ಒಂದು ಅಪಾರವಾದ ಒಂದು ನಂಬಿಕೆ, ಅದು ಕಾಳಿ ಆರಾಧನೆ ಇನ್ನು ಅಷ್ಟು ಸುಲಭ ಅಲ್ಲ. 35 ವರ್ಷಗಳಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಸತತವಾಗಿ ನನಗೆ ನಮ್ಮ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳು 9-10 ವರ್ಷಗಳು ಬರೀ ಕಾಳಿ ಆರಾಧನೆ, ಕಾಳಿ ಅನುಷ್ಠಾನನೇ ಮಾಡಿಸಿದಂತು. ಈಗಲೂ ಈ ಕ್ಷಣಕ್ಕೂ ಅದು ಬರೀ ಜೀವವಿರುತ್ತೆ ಅಷ್ಟೇ, ಉಸಿರು ಮಾತ್ರ ಇರುತ್ತೆ ಬರೀ ಆ ದೇಹದಲ್ಲಿ. ಅಂಥವು ಸಾವಿರಾರು ಬರ್ತಾನೆ ಇರ್ತವೆ. ಯಾವುದಕ್ಕೂ ನಾವು ಹೆದರಾಗಿಲ್ಲ, ಯಾಕಂದರೆ ತಾಯಿ ಇರೋಂಥ ನಾವು ಹೆದರಂಥದ್ದು ಏನಿದೆ. ಈಗ ನೀವು ಅವರು ಕಾಲು ಸರಿಪಡಿಸಿರುವಂಥ ಸಂದರ್ಭದಲ್ಲಿ ಮೇಡಮ್ ಹೇಳ್ತಿರೋ 100 ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಅವರು ನೋಡ್ತಿದ್ರೆ ಒಂದು ಎಲ್ಲೋ ನಿಮ್ಮ ಸೇವೆನೂ ಅನ್ಸುತ್ತಲ್ವ? ದೇವ್ರನ್ನ ಕಾಣಬೇಕಂತಂದರೆ ಈಗ ನಾವು ಸ್ಥಾಪನೆ ಮಾಡಿರಬಹುದು ನಿಜ, ಅದೊಂದು ಶಕ್ತಿಪೀಠ, ಅದಕ್ಕೆ ಅಷ್ಟೇ ಒಂದು ಶಕ್ತಿ ಕೊಟ್ಟಿರ್ತೀವಿ, ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ನಿಜವಾಗಿ ಮಾನವನ ನೋಡಬೇಕಾದ್ರೆ ಮನುಷ್ಯನಲ್ಲೇ ನೋಡಬೇಕು. ಮಾನವನೇ ಪ್ರೀತಿಸಬೇಕು. ಮಾನವನಲ್ಲೇ ಪ್ರೇಮ ಇರಬೇಕು. ಹೃದಯದಲ್ಲಿ ಒಂದಿಷ್ಟು ಕರುಣೆ ಮತ್ತು ಪ್ರೇಮ, ಅದು 100% ಕೆಲಸ ಮಾಡೋಂಥದ್ದು. ಅವೆರಡೇ. ಎಂಥೋ ಯಾಗ, ಯಜ್ಞ, ತಪಸ್ಸು, ದೇವರ ಪೂಜೆ, ಯಾತ್ರಾ ಸ್ಥಳಗಳಿಗಿಂತಲೂ ಮಾನವನಲ್ಲಿ ಅಚ್ಚಹಳಿದೆ ಉಳಿಬೇಕಾಗಿರೋಂಥದ್ದು ಕರುಣೆ ಮತ್ತು ಪ್ರೇಮ. ಅದು ಎಲ್ಲಿ ಆ ಅನುಷ್ಠಾನ ಯಾರು ಸತತವಾಗಿ ಇಟ್ಕೊಂಡಿರ್ತಾರೆ ಅದು ಯಾವತ್ತೂ ಅಷ್ಟೇ ಹುಸಿ ಆಗಬಾರ್ದು. ನಿಜವಾದ ಪ್ರೇಮ ಮತ್ತು ಕರುಣೆ ಇವೆರಡು ಕೆಲಸ ಮಾಡಿದಷ್ಟು ಮಾನವನಲ್ಲಿ ಯಾವುದೂ ಕೆಲಸ ಮಾಡಲ್ಲ. ಪ್ರಕೃತಿನೇ ಅವನ ಕಡೆ ಮುಖ ಮಾಡಿ ನೋಡೋಂಥದ್ದು ಅವನಲ್ಲಿ ಹೃದಯದಲ್ಲಿರೋಂಥ ಒಂದು ಕರುಣೆ ಮತ್ತು ಪ್ರೇಮ. ಇವ್ರು ಬಂದಾಗ ನಾನು ಈ ಕ್ಷಣದಲ್ಲಿ ಬಂದು ನನ್ನ ಮುಖ ನೋಡಿ ಅವ್ರು ನಗಿದ್ರು. ನಾನು ಹಂಗೆ ಕೇಳಿದೆ, ಅಮ್ಮ ಚೆನ್ನಾಗಿದ್ದೀರಾ ಅಂದ್ರೆ. ಎಲ್ಲರೂ ಬಂದರೂ ಅವರು ಯಾರೇ ಬರಲಿ, ನಾನು ಮೊದಲು ಪರಿಚಯ ಇರಲಿ ಇಲ್ಲದೇ ಇರಲಿ, ನಮ್ಮ ಕ್ಷೇತ್ರಕ್ಕೆ ಬಂದ ಮೇಲೆ ಅವರು ನಮಗೆ ಅವರು ಬೇರೆಯವರಂತ ನಾವು ನೋಡೋಕೆ ಹೋಗಲ್ಲ. ಈ ಕ್ಷೇತ್ರದಲ್ಲಿ ನಾವೆಂಗೆ ಅಮ್ಮನ ಮಕ್ಕಳು ಅವರು ಅದೇ ತೀರಂತ ನಾವು ತಿಳ್ಕೊಂಡಿರ್ತೀವಿ. ಮತ್ತು ಈಗ ಅವ್ರು ನಮಗೆ ಹೇಳಿದ್ದು, ನಾವು 5 ವರ್ಷದಲ್ಲಿ ಬಂದಿದ್ದೀವಿ, ನನಗೆ ಕಾಲುಗಳೆಲ್ಲ ಊದ್ಕೊಂಡ್ಬಿಟ್ಟಿತ್ತು, ನೀವೇ ಪರಿಹಾರ ಮಾಡಿದ್ದು ಅಂತ ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡೋಂಥ ಪ್ರಶ್ನೆ ಆಗೋಗ್ಬಿಡ್ತು. ಈಗ ಇಂಥವ್ರು ಬಂದು ಹೇಳ್ತಾ ಇದ್ದಾರಲ್ಲ, ಇಂಥವ್ರು ಲೆಕ್ಕಕ್ಕೆ ಹೋದರೆ ಸಾವಿರಗಳ ಲಕ್ಷಾಂತರ ಜನ ಇದ್ದಾರೆ. ಅವ್ರನ್ನ ಕರೆಸ್ಬೇಕಂತಂದ್ರೆ ಬೇಕಾದ್ರೆ 1000 ಜನ ಒಂದೇ ಸರಿ ಕರೆಸ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಸುಮಾರು ದೇವಸ್ಥಾನಗಳಲ್ಲಾಗಿರ್ಬೋದು, ವೈದ್ಯರ ಹತ್ರ ಆಗಿರ್ಬೋದು, ದುಡ್ಡು ಮಾಡ್ತಾರೆ ಸ್ವಾಮಿಗಳಿಗೆ. ನಾನು ಆ ಒಂದು ಪರಿಸ್ಥಿತಿಯಲ್ಲಿ ನನ್ನ ಆರೋಗ್ಯ ಕೆಟ್ಟಾಗ ನನ್ನ ಹತ್ರ 100 ರೂಪಾಯಿಗೆ ಸಮೇತ ದುಡ್ಡು ಇರ್ತಾ ಇರಲಿಲ್ಲ.
ನನಗೆ ಮಕ್ಕಳು ಚಿಕ್ಕವರಿದ್ರು, ನಮ್ಗೆ ಆಸರೆ ಇರಲಿಲ್ಲ. ಅಂಥ ಟೈಮಲ್ಲಿ ಸ್ವಾಮಿ ನಾನು ಬರಬೇಕು ಅಂತಂದರೆ ನಿಮ್ಮೆಣ್ಗೂ ದುಡ್ಡಿಲ್ಲ ಅಂದರೆ ನೀನು ತಲೆ ಕೆಡ್ಸ್ಕೊಂಬೇಡ ಫಸ್ಟ್ ಬಾ ಅನ್ನೋರು. ದುಡ್ಡು ಮಾಡೋ ಒಂದು ಮೆಂಟಾಲಿಟಿ ಇಟ್ಕೊಂಡು ನನಗೆ ಅವರು ವಾಸಿ ಮಾಡಲಿಲ್ಲ. ನಾನಿದ್ದೀನಿ ಬಾಮ್ಮ ಅಂತೇಳಿ ನನಗೆ ಹುಷಾರು ಮಾಡಿದ್ರು. ಅವರು ಕೊಟ್ಟಂಥ ಜೀವದ ಭಿಕ್ಷೆ ಇವತ್ತು 10 ಜನಕ್ಕೆ ನಾನು ಒಂದು ಆಶ್ರಯ ಆಗಿದ್ದೀನಿ ಅಂತೇಳಿ ಸ್ವಾಮಿನಲ್ಲಿ ಇಷ್ಟಪಡ್ತೀನಿ. ತಿಂಗಳಾನುಗಟ್ಲೆ ಸುಮಾರು 1.5 ತಿಂಗಳು, 2 ತಿಂಗಳು, 3 ತಿಂಗಳು ನಮ್ಮ ಮನೆಯಲ್ಲಿ ನಾವು ತಿನ್ನೋಂಥ ಅನ್ನ ನೀರು ಅವ್ರಿಗೂ ಕೊಟ್ಟು 2.5 ತಿಂಗಳಲ್ಲ 3 ತಿಂಗಳು ನಮ್ಮ ಮನೆಯಲ್ಲೇ ಇಟ್ಕೊಂಡು ಅವತ್ತು ಅವ್ರಿಗೆ ಅನಾರೋಗ್ಯ ಇದ್ದಾಗ ಅವ್ರ ಮನೆಯಲ್ಲಿ ತಿಂದಂಥ ಒಂದು ಅನ್ನದ ಋಣ ಮರೆಯೋಕ್ಕಾಗೋದಿಲ್ಲ. ಅವತ್ತು ನಾನು ಹೊಟ್ಟೆ ತುಂಬ ಊಟ ಕೊಟ್ಟು ನಮ್ಗೆ ಏನು ಬೇಕೋ ಅದನ್ನು ಮಾಡಿ ಕಳಿಸಿದಂಥವ್ರು ಸ್ವಾಮಿಗಳಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಿದ್ರೆ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾವು ಹಾಕೋ ಪ್ರತಿ ವಿಡಿಯೋಗಳನ್ನ ಮೊದಲು ವೀಕ್ಷಿಸಲು ಕೆಳಗಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದು ಆರ್ಯ 32 ನ್ಯೂಸ್, ಸದಾ ನಿಮ್ಮ ಜೊತೆಯಲ್ಲಿ.